ತುಂಬಾ ಚೆನ್ನಾಗಿದೆ. ಪೋಸ್ಟರ್ಸ್ ಗಳೇ ತುಂಬಾ ಕ್ರಿಯೇಟಿವ್. ನಮ್ಮ ಅಭಿ ಇದಾರಲ್ಲ ಸರ್, ಸ್ಟೋರಿ ಟೆಲ್ಲರ್ ಅಂತ, ಅಭಿಷೇಕ್ ತುಂಬಾ ಚೆನ್ನಾಗಿ ಡಿಸೈನ್ ಮಾಡ್ತಾನೆ ಸರ್. ಬಡಿ ಮಗ ನನ್ಗೊಂದು ಐಡಿಯಾ ಹೇಳಿದೆ, ಶಾಸ್ತ್ರಿಗಳೇ ನನ್ನೊಂದು ಚಂದನ್ ಶೆಟ್ಟಿದ್ ಒಂದು 4 ಫೋಟೋ ಕೊಡಿ ಆಯ್ತು. ನಂಗೆ 4 ಫೋಟೋ ಕೊಡಿ, ಚಿರ್ಗ ಮುರ್ಗ ಅದನ್ನೇ ಮಾಡ್ತೀನಿ, ನಿಮ್ಗೆ ಅದೇ ಅಂತ ಗೊತ್ತಾಗಲ್ಲ ಆಯ್ತಾ, ತಲೆ ಕೆಡಿಸ್ಕೋಬೇಡಿ ಅಂತ. ಒಂದ್ಸತಿ ಹಾ ಅಂತ ನಗ್ತಿರೋ, ಒಂದ್ಸತಿ ಹಿಂಗೆ ಅಂತಿರೋದು, ಇವಾಗ ಒಂದೇ ಫೋಟೋ 4 ಹೆಂಗಾಯ ಮಾಡ್ತಿದ್ದೆ ಅಂತ. ನಾನು ಮಾಡ್ತೀನಿ, ನಿನ್ಗೆ ಯಾಕೆ ಅವೆಲ್ಲ ಕಳಿಸ್ತೀನಿ ಫಸ್ಟ್ ಫೋಟೋ ಅಂತ. ಒಂದು 150 ಫೋಟೋ ಕಳಿಸ್ತೀವಿ. ಇವ್ರದ್ದು ಒಂದು 150 ಫೋಟೋ ಇತ್ತು ನನ್ನ ಹತ್ರ. ಕಳಿಸಿದ್ದಕ್ಕೆ ದಿನಕ್ಕೆ ಒಂದೊಂದು ಕಂಟೆಂಟ್. ಮೊನ್ನೆ RCB ಬಿಟ್ಟು ಇನ್ನು ಮಧ್ಯದಲ್ಲಿ ನಾನು ಚಂದನ್ ಶೆಟ್ಟಿ ಫಸ್ಟ್ ಬರ್ಬೇಕಣೋ, ಚಂದನ್ ಶೆಟ್ಟಿ ಫಸ್ಟ್ ಇರ್ಬೇಕಣೋ, ಚಂದನ್ ಶೆಟ್ಟಿ ಹುಡುಕ್ಬೇಕಣೋ, ಅದೇ ಮಜಾ ಅಂತ. ಹೌದಲ್ವಾ, ಇದೊಂದು ಪರ್ಸೆಪ್ಷನ್ ಚೆನ್ನಾಗಿದೆಯಲ್ಲ. ಅವ್ನು ಯೋಚನೆ ಮಾಡೋ ರೀತಿನೇ ಸಖತ್ತಾಗಿದೆ. ಅದು ಎಲ್ಲಾ ಕಡೆ ಹೌದು ಹೀರೋ ಚಂದನ್ ಇಲ್ಲಿದ್ದಾರೆ, ಅವಾಗ ಹುಡುಕ್ತಾರೆ ಅವರು. ಅವಾಗ ಪಿಕ್ಚರ್ ನೋಡ್ತಾ ಇದಾರೆ ಅಂತ ಅರ್ಥ. ಎಲ್ಲೋ ಒಂದ್ ಕಡೆ ಹುಡುಗಿ ಇದಾರೆ, ಕ್ರಿಕೆಟ್ ಅಲ್ಲಿ ಹುಡುಗಿ ಹಾಕಿದ್ದಾಳೆ, ಅಲ್ಲಿ ಇರ್ಬೇಕು ಕಣ ಬಿಡ ಅಂತ ಹಂಗೆ ಲೆಕ್ಕಾಚಾರ. ಮಂಡ್ಯ ರಮೇಶ್, ಮಂಜು ಪಾವಗಡ, ಹಿಂಗಾಗಿ ಆತರ ಅದು ಏನೋ ಹೋರಾಟ ಮಾಡ್ತಿರೋಂಥದ್ದು ಸರ್. ಅಂದ್ರೆ ಈ ಕಾಲಘಟ್ಟದಲ್ಲಿ ಹಳೆ ಕಾಲದ ಘಟ್ಟದ ಸಿನಿಮಾ ತೋರಿಸ್ಬೇಕು ಅನ್ನೋ ಸ್ವಲ್ಪ ಭಯವೇ ಹೌದು. ಆದ್ರೆ ಭಗವಂತ ಒಂಚೂರು ಕೈ ಹಿಡಿಬೇಕು, ಅಥವಾ ನಮ್ಮನ್ನ ತಗೋತಾರೆ ಅನ್ನೋದನ್ನ ಕಾಯ್ತಾ ಇದೀವಿ ಅಷ್ಟೇ. ಯಾಕಂತಂದ್ರೆ ಏನೋ ಮಾಡಿಲ್ಲ ಸರ್, ಇದನ್ನೇ ಮಾಡ್ಬೇಕು ಅಂತ ಹೊರಟಿದ್ವಿ. ಇದೇ ಮಾಡ್ಬೇಕು ಅಂತ ತೋರಿಸ್ಬೇಕು ಸರ್. ನಿಮ್ಗೆ ಇದೇ ಮಾಡ್ಬೇಕು ಅಂತಂದಾಗಲೇ ಕಷ್ಟ ಆಗತ್ತೆ ಸರ್. ಏನೋ ಒಂದ್ ಮಾಡ್ತೀನಿ, ಏನ್ ಬೇಕಾದ್ರೂ ಆಗ್ಬಿಡುತ್ತೆ. ಏನ್ ಬೇಕಾದ್ರೂ ಆಗುತ್ತೆ. ನೀವು ನಂಬಲ್ಲ, ನಾವು ಎಷ್ಟು ಸತಿ ಮಾತಾಡ್ಕೊಂಡಿದ್ವಿ, ಯಾಕೆ ನಿಂತು ಶಾಸ್ತ್ರಿಗಳೇ ಸರ್. 1 ತಿಂಗಳಲ್ಲಿ ಹೆಚ್ಚು ಕಡಿಮೆ 1 ತಿಂಗಳು ಶೂಟಿಂಗ್ ಮುಗಿಸಿದ್ವಿ ಶೆಟ್ರೆ. ಹೌದೌದು, 1 ತಿಂಗಳು 30-40 ದಿವಸದೊಳಗೆ ನಾವು ಶೂಟಿಂಗ್ ಮುಗಿಸ್ಕೊಂಡ್ ಬಂದ್ಬಿಟ್ಟಿದ್ವಿ ಸರ್. ಯಾಕೆ ಹೇಳಿತ್ತು ಏನ್ ಕತೆ ಅಂತ ಗೊತ್ತಿಲ್ಲ, ಬಟ್ ಎಳ್ದು ಇಟ್ಬಿಡ್ತು, ಸರಿಯಾಗಿ ಎಳ್ದ್ಬಿಡ್ತು. ಸೊ ಪಾಯಿಂಟ್ ಏನು ಅಂತಂದ್ರೆ, ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್. ಅದಕ್ಕೆ ಸೊ ಏಪ್ರಿಲ್ 17ನೇ ತಾರೀಕು ತಮ್ಮೆಲ್ಲರನ್ನು ಕಳಕಳಿಯ ಮನವಿ ಮಾಡ್ಕೊತಿರೋಂಥದ್ದು. ಕರ್ನಾಟಕದಾದ್ಯಂತ ಶಕ್ತಿ ಅನುಸಾರ ಎಷ್ಟು ಕಾಳು ತುಳಿತಕ್ಕೆ ಹೊಡೆದಾದಂತಹ ಸಿನಿಮಾ. ಸುಮ್ಮನೆ ಕಾಲು ತುಳಿತಕ್ಕೆ ಸಿಗಾಕೊಂಡ್ಬಿಟ್ಟಿದ್ವಿ. ಅಲ್ಲಿ ಪ್ರಚಾರಕ್ಕೆ ಒಬ್ಬನೇ ಕರ್ಕೊಂಡ್ ಬಂದ್ವಿ, ಒಂದು ಇದನ್ನ ಮಾಡೋದು. ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ, ಅಣ್ಣ ಹಿಂಗ್ ನುಡಿಸ್ಬೇಕಣ್ಣ, ನೋಡಿ ಎಲ್ರ ಕಾಲ ಇಳಿಯುತ್ತೆ ಕಾಲ. ಅಮ್ಮ ಆಯ್ತು ಹೇಳ್ತೀನಿ. ಇಂದು 17ನೇ ತಾರೀಕು ಕಾಲ್ ತುಳಿತಕ್ಕೆ ನಿಜವಾಗ್ಲೂ ಕಾಲ್ ತುಳಿತಕ್ಕೆ ಸಿಗಾಕೊಂಡಿದ್ದ ಸಿನಿಮಾ. ಕಾಮಿಡಿ ಅನ್ನೋದು ಎಂತೆಂತ ಪಾಯಿಂಟ್ ಅಲ್ಲಿ ಸಿಗ್ತಾ ಇರುತ್ತೆ. ಸೊ ರಾಜ್ಯಾದ್ಯಂತ 17ನೇ ತಾರೀಕು ಏಪ್ರಿಲ್ ನಿಮ್ಮ ಮುಂದೆ ಬರ್ತಾ ಇದೆ. ಸೊ ಕಳಕಳಿಯ ಮನವಿ, ಚಂದನ್ ಶೆಟ್ಟಿ ಅವರ ಮೊದಲನೇ ಬಾರಿಗೆ ಅಭಿನಯಿಸಬೇಕಾಗಿದ್ದಂತಹ ಚಿತ್ರ. ಆದ್ರೆ ಇದು 3ನೇ ಸಿನಿಮಾ ಆಗುತ್ತೆ ಶೆಟ್ರೆ. 3ನೇ ಸಿನಿಮಾ ಸೊ ಅವ್ರಿಗಾಗಿ ಅಥವಾ ಈ ಸಿನಿಮಾದ ಒಂದು ಅಭಿರುಚಿಗಾಗಿ ತಾವು ದಯವಿಟ್ಟು ಬರ್ಬೇಕಂತ ಕಳಕಳಿ ಮನವಿ ಮಾಡ್ಕೊತೀವಿ. ಸ್ಪೆಷಲ್ ಆಗಿ ಸಿನಿಮಾ ಲವರ್ಸ್ಗೆ ಇದು ತುಂಬಾ ಇಷ್ಟ ಆಗುತ್ತೆ. ಅಂಡ್ ಥಿಯೇಟರ್ಸ್ ಅಂದ್ರೆ ನಾಟಕ ನೋಡ್ತಾರಲ್ವಾ, ರಂಗಭೂಮಿಯಲ್ಲಿ ಹೋಗಿ ನಾಟಕ ನೋಡುವಂತ ಆಡಿಯನ್ಸ್ ಸಖತ್ ಇಷ್ಟ ಆಗುತ್ತೆ. ಅಂಡ್ ಎಲ್ಲರಿಗೂ ಒಂದು ಫೀಲ್ ಗುಡ್ ಆಗುವಂತ ಸಿನಿಮಾ. ಅಂಡ್ ಎಲ್ಲರೂ ದಯವಿಟ್ಟು ಏಪ್ರಿಲ್ 17ನೇ ತಾರೀಕು ಬಿಡುವು ಮಾಡ್ಕೊಂಡು ಬಂದು ಸಿನಿಮಾ ನೋಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದು ಸಿನಿಮಾ ನೋಡಿ, ಇನ್ನೊಂದು 10 ಜನಕ್ಕೆ ಹೇಳಿ ನಮ್ಮ ಸಿನಿಮಾನ ಗೆಲ್ಸ್ಕೊಡಿ ಅಂತ ಕೇಳ್ಕೊಳ್ತೀನಿ. ನಂದೊಂದು ಮಾತು ಅಂದ್ರೆ, ಅಚ್ಚ ಕನ್ನಡದ ಸಿನಿಮಾ, ಹೆಸರಿಂದ ಹಿಡಿದು ಅಭಿನಯಿಸಿರ್ತಕ್ಕಂತ ನಟ ನಟಿಯರಿಂದ ಹಿಡಿದು ಸಮಸ್ತರು ಕನ್ನಡಿಗರೇ, ಸಮಸ್ತ ಕನ್ನಡಮಯ ಇಡೀ ಸಿನಿಮಾನೇ. ಹಾಡುಗಳಿಂದ ಹಿಡಿದು ಎಲ್ಲವೂ ಕನ್ನಡನೇ. ಅಂತಹ ಒಂದು ಸ್ವಚ್ಛ ಕನ್ನಡದ ಚಿತ್ರಣ ಮಾಡಿದೀವಿ. ಮನೆ ಮಂದಿ ಎಲ್ಲ ಆರಾಮಾಗಿ ಕುತ್ಕೊಂಡು ಸಿನಿಮಾ ನೋಡ್ಬೋದು ಸರ್. ಪೋಲಿ ಡೈಲಾಗ್ ಇಲ್ಲ, ಏನ್ ಡೈಲಾಗ್ ಇಲ್ಲ, ಎಲ್ಲ ಚೇಷ್ಟೆ ಮಾಡಿದ್ದಾರೆ ಅಷ್ಟೇ. ಪೋಲಿಗಿಲ್ಲಿ ಎಲ್ಲೂ ಅಪಹಾಸ್ಯ ಮಾಡೋದಾಗ್ಲಿ, ಅವಹೇಳನ ಮಾಡೋದಾಗ್ಲಿ ಎಲ್ಲೂ ಮಾಡಿಲ್ಲ. ಯಾರನ್ನ ಜಾತಿ ನಿಂದನೆ ಸೂಪರ್. ಬಟ್ ಅಂದ್ರೆ ಜನ ಎದುರು ನೋಡ್ತಿರೋಂಥ ಸಿನಿಮಾಗಳ ಕಂಟೆಂಟ್ಗಳೇ ಈ ತರದ್ದು. ಎಲ್ಲ ಒಂದ್ ಕಡೆ ಈಗ ಬೆಲ್ ಬಾಟಮ್ ಅಲ್ಲಿ ಟೊರಿನೋ ಜ್ಯೂಸ್ ಆಗ್ಲಿ, ಇದೆಲ್ಲ ಸಕಲೇಶ್ ಕುಮಾರ್ ಆಗ್ಲಿ, ವಿಜಯ್ ಆಗ್ಲಿ, ಎಲ್ಲವೂ ಕೂಡ ಜನರನ್ನ ಸೆಳೆಯಲಿ ದೊಡ್ಡ ಮಟ್ಟದ. ಈಗ ಆಲ್ರೆಡಿ ಒಂದು ವೈಬ್ ಕೊಟ್ಟಿದ್ರೆ ಪಾಸಿಟಿವ್ ಆಗಿ, ತುಂಬಾ ದೊಡ್ಡ ಮಟ್ಟದ ಸಕ್ಸಸ್ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್. ಇದ್ರ ಜೊತೆಗೆ ನಮ್ಮ ಚಂದನ್ ಅವ್ರು ಸಿಕ್ಬಿಟ್ಟಿದ್ರೆ ಇನ್ನು ವೈಯಕ್ತಿಕ ಪ್ರಶ್ನೆಗಳೊಂದೆರಡು ಸಾಂಗ್ ರಿಲೀಸ್ಗೆ ಪ್ಲಾನ್ ಮಾಡ್ತೀವಿ. ಕಂಪ್ಲೀಟ್ ಇಂಗ್ಲಿಷ್ ರ್ಯಾಪ್ ಸಾಂಗ್ ಮಾಡ್ತಾ ಇದ್ರಿ. ಸೊ ತುಂಬಾ ಖುಷಿಯಾದ ವಿಚಾರ. ಎಲ್ಲಿ ತನಕ ಬಂದಿದೆ, ಏನಾಗ್ತಿದೆ? ಆಯ್ತು, ಸಾಂಗ್ ಕಂಪ್ಲೀಟ್ ಆಗಿದೆ. ನಿಮ್ಗೇನೆ ಫಸ್ಟ್ ರಿವೀಲ್ ಮಾಡ್ತೀನಿ. ಮತ್ತೆ ಇನ್ನೊಂದು ನಿಮ್ ಬಗ್ಗೆ ಹೇಳ್ಬೇಕು. ಫಸ್ಟ್ ನಿಮ್ಗೆ ನೆನಪಿಲ್ಲ, ಇದೆಯೋ ಗೊತ್ತಿಲ್ಲ, ನಮ್ ಫಸ್ಟ್ ಪೂಜೆ ಮಾಡಿದ್ವಲ್ಲ ಎಲ್ರ ಕಾಲ ಇರ್ತಕ್ಕಲ್ಲ,
ಪೂಜೆ ಮಾಡಿ ಹೊರಗಡೆ ಬಂದು ಫಸ್ಟ್ ನನಗೆ ಮೈಕ್ ಹಿಡಿದಿದೆ ಇವರು. ವಾ ಪ್ರಮೋಷನ್ ಫಸ್ಟ್ ಬಿಡೇನು ಇವ್ರೇನೆ. ಪ್ರಮೋಷನ್ ಫಸ್ಟ್ ಸ್ಟಾರ್ಟ್ ಆಗ್ತಿರೋದೇ ಇವರಿಂದ. ಲೋಕಿಯಣ್ಣ ಓ ಲೋಕಿಯಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಅಲ್ಲ ನಮ್ಗೆ ಅವತ್ತು ಅನ್ಸಿದ್ದು ಅದನ್ನೇ, ಇದೇನೋ ಬೇರೆ ಆಗುತ್ತೆ ಸಿನಿಮಾ ಅಂತ ಹೇಳಿದೆ ಅದಾಗ್ತದೆ. ನೋಡೋಣ ಸರ್, ಆಗ್ಲಿ ಹಂಗೇನೆ ಆಗ್ಲಿ. ಏನೋ ಏನ್ ಕೇಳಿದ್ರೆ ಅದೇ ಸಾಂಗ್ ಅದೇನೆ ನಿಮ್ ಮುಖಾಂತರನೇ ಅದನ್ನು ರಿವೀಲ್ ಮಾಡ್ತೀನಿ. ಇವತ್ತು ನಮ್ಮ ಎಲ್ರ ಕಾಲಿಡುತ್ತೆಗೆ ಸೀಮಿತ ಇಟ್ಕೊಂಡು ಲೀಡ್ ಕೊಡ್ತಾ ಇದೀನಿ. ನೆಕ್ಸ್ಟ್ ತಿಂಗಳು ರಿಲೀಸ್ ಮಾಡ್ತೀನಿ ಸಾಂಗ್. ಓಕೆ ಥ್ಯಾಂಕ್ ಯು ಮಾತಾಡೋಣ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಬೆಸ್ಟ್, ಒಳ್ಳೆದಾಗಲಿ. ಎಸ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಸಿ ಬ್ರೋ, ಥ್ಯಾಂಕ್ ಯು. ಎಸ್ ನೋಡಿರಲ್ಲ, ಇದಿಷ್ಟು ಎಲ್ಲರ ಕಲೆಳಿತೆ ಕಲಾ ಚಿತ್ರತಂಡದ ಮತ್ತು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು. ಹಾಯ್ ಸರ್.